ಬೀದರ್ ಜಿಲ್ಲೆಯಲ್ಲಿ ಮುಸುಕುಧಾರಿ ಖದೀಮರ ಗ್ಯಾಂಗ್ ಅಟ್ಟಹಾಸ ಮೆರೆದಿದೆ. ಒಂದೇ ರಾತ್ರಿ 2 ಪಟ್ಟಣಗಳಲ್ಲಿ ಮನೆ ಗಳ್ಳತನ, ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಬೀದರ್ನ ಬಾಲ್ಕಿ, ಹುಮನಾಬಾದ್ ಪಟ್ಟಣಗಳಲ್ಲಿ ಖದೀಮರು ತಮ್ಮ ಕೈ ಚಳಕ ತೋರಿಸಿದ್ದಾರೆ. ದೊಣ್ಣೆ ಹಿಡಿದು ಮಧ್ಯರಾತ್ರಿ ಕಾಲೋನಿಗಳಲ್ಲಿ ಸುತ್ತಾಡಿದ್ದಾರೆ ಖದೀಮರು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಟಾರ್ಗೆಟ್ ಮಾಡಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ರಾತ್ರಿ ದೊಣ್ಣೆ ಹಿಡಿದು ಖದೀಮರು ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಸಿಸಿಟಿವಿ ವಿಜುವಲ್ಸ್ ನೋಡ್ತಾ ಇದ್ರೇನೆ ಭಯ ಆಗ್ತಾ ಇದೆ. ಈ ರೀತಿ ಏಕಾಏಕಿ ಬಂದ್ರೆ ಮನೆಯವರು ಏನ್ ತಾನೇ ಮಾಡಕ್ ಸಾಧ್ಯ? ಬಾಲ್ಕಿ ಪಟ್ಟಣದ ಗುರು ಕಾಲೋನಿಯಲ್ಲಿ 2 ಮನೆಗಳಿಗೆ ಖದೀಮರು ಕನ್ನ ಹಾಕಿದ್ದಾರೆ. 65 ಗ್ರಾಂ ಚಿನ್ನ, 9 ಲಕ್ಷ ನಗದು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಗ್ಯಾಂಗ್ ಕಟ್ಕೊಂಡು ಬಂದು ಕಳ್ಳತನ ಮಾಡಲಾಗಿದೆ. ಇನ್ನೂ ಹಲವು ಮನೆಗಳ ಬೀಗ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ. 2 ಮನೆಯಲ್ಲ, ಬೇರೆ ಮನೆಗಳಿಗೂ ಕನ್ನ ಹಾಕೋಕೆ ಅಟೆಂಪ್ಟ್ ಮಾಡಿದ್ದಾರೆ. ಯಾಕೋ ಅದು ಫೇಲ್ ಆದಂಗೆ ಕಾಣಿಸ್ತಾ ಇದೆ. ಹುಮನಾಬಾದ್ ಪಟ್ಟಣದ ಬಸವನಗರದಲ್ಲೂ ಕಳ್ಳರು ಅಟ್ಟಹಾಸ ಮೆರೆದಿದ್ದಾರೆ. ಒಂದೇ ರಾತ್ರಿ 3 ಮನೆಗಳಿಗೆ ಕನ್ನ ಹಾಕಿದ್ದಾರೆ ಖದೀಮರು. ಸುಮಾರು 20 ತೊಲೆ ಬಂಗಾರ, ಆಭರಣ ಮತ್ತು ನಗದು ಹಣ ಕಳ್ಳತನ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ರಾತ್ರಿ ಆಗ್ತಿದ್ದಂತೆ ಕೈಯಲ್ಲಿ ದೊಣ್ಣೆಗಳನ್ನ ಹಿಡ್ಕೊಂಡು ಎಂಟ್ರಿ ಕೊಟ್ಟು ಮನೆಯ ಬೀಗ ಹೊಡೆದು ಕನ್ನ ಹಾಕಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮುಖಕ್ಕೆ ಮಾಸ್ಕ್ ಹಾಕೊಳ್ತಾರೆ, ಕೈಯಲ್ಲಿ ದೊಣ್ಣೆಗಳನ್ನ ಹಿಡ್ಕೊಂಡು ಗ್ಯಾಂಗ್ ಕಟ್ಕೊಂಡು ಬಂದು ಕಳ್ಳತನ ಮಾಡಿದ್ದಾರೆ. ಒಂದು ಕಡೆ 2 ಮನೆಯಲ್ಲಿ ಕಳ್ಳತನ ಮಾಡಿದ್ರೆ ಹುಮನಾಬಾದ್ನಲ್ಲೂ ಕೂಡ 3 ಮನೆಗಳಿಗೆ ಕನ್ನ ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.